ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶಿಖಂಡಿಗೆ ಪುರುಷತ್ವ ಪ್ರಾಪ್ತಿಯಾಗುವ ವೃತ್ತಾಂತವನ್ನ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಏನಾಯ್ತು, ದೃಪದ ಮತ್ತೆ ಅವರ ಹೆಂಡತಿ ಯೋಚನೆ ಮಾಡಿ ಆ ಮಗನಿಗೆ ಮದುವೆ ಮಾಡ್ಬಿಡ್ತಾರೆ. ಆ ಮದುವೆ ಆದ್ಮೇಲೆ ಆ ಹುಡುಗಿಗೆ ಗೊತ್ತಾಗುತ್ತೆ ಇವನು ಕೂಡ ಸ್ತ್ರೀನೇ ಅಂತನ್ಬಿಟ್ಟು ಅವಳು ತನ್ನ ದಾಸಿಯರಿಗೆ ಮತ್ತೆ ತನ್ನ ಸಖಿಯರಿಗೆಲ್ಲ ಹೇಳ್ಕೊಳ್ತಾಳೆ ತನ್ನ ಪ್ರಾಬ್ಲಮ್ ಏನು ಅಂತನ್ಬಿಟ್ಟು. ಅವರು ರಾಜನಿಗೆ ಹೋಗಿ ಹೇಳ್ತಾರೆ. ಆ ರಾಜನಿಗೆ ಕೋಪ ಬಂದ್ಬಿಡುತ್ತೆ. ಮತ್ತೆ ದೃಪದನ ಹತ್ರಕ್ಕೆ ಒಬ್ಬ ದೂತನನ್ನ ಕಳಿಸ್ತಾನೆ. ನಾನು ಹೇಳಿರುವಂತ ಮೆಸೇಜನ್ನ ಅವನು ಕೊಟ್ಬಿಟ್ ಬಾ ಅಂತನ್ಬಿಟ್ಟು ತಕ್ಷಣ ಅವನು ಹೋಗಿ ಹೇಳ್ತಾನೆ, ಈ ರೀತಿ ರಾಜ ದಶಾರ್ಣ ನನಗೆ ಈ ಮೆಸೇಜನ್ನ ಹೇಳಿದ್ದಾರೆ ನಿಮ್ಗೆ ಹೇಳೋದಕ್ಕೆ ಅಂತನ್ಬಿಟ್ಟು. ಏನು ಹೇಳಿದ್ದಾರೆ ಅಂತನ್ಬಿಟ್ಟು ಹೇಳ್ತಾನೆ. ರಾಜ ಒಬ್ನೇ ಇರ್ತಾನಲ್ಲ, ಆ ಸಮಯದಲ್ಲಿ ಹೇಳ್ತಾನೆ, ರಾಜನೇ ನೀವು ದಶಾರ್ಣ ರಾಜರಿಗೆ ಮೋಸ ಮಾಡಿದಿರ, ಅದಕ್ಕೋಸ್ಕರ ಅವ್ರಿಗೆ ತುಂಬ ಕೋಪ ಬಂದ್ಬಿಟ್ಟಿದೆ. ಆ ಕೋಪದಿಂದ ಹೇಳಿದರೆ ನೀವು ಮೋಹವಶರಾಗಿ ನಿಮ್ಮ ಕನ್ಯೆಯ ಜೊತೆ ನನ್ನ ಕನ್ಯೆಯನ್ನ ವಿವಾಹ ಮಾಡಿದಿರ, ಮತ್ತೆ ಆ ರೀತಿ ಮಾಡಿ ನನಗೆ ಬಹಳ ಅವಮಾನ ಮಾಡಿದಿರ. ನಿಮ್ಮ ಈ ವಿಚಾರ ಬಹಳ ಕೆಟ್ಟದ್ದು. ಅದಕ್ಕೋಸ್ಕರ ನೀವು ಈಗ ಈ ಮೋಸದ ಫಲವನ್ನ ಭೋಗಿಸೋದಕ್ಕೆ ತಯಾರಾಗಿ ಅಂತ ಹೇಳಿದ್ದಾರೆ. ಮತ್ತೆ ಈಗ ನಿಮ್ಮ ಕುಟುಂಬ ಮತ್ತೆ ಮಂತ್ರಿಗಳ ಸಹಿತ ನಾನು ನಿಮ್ಮನ್ನ ನಾಶ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಆ ದೂತ ಮಹಾರಾಜ ದಶಾರ್ಣ ಈ ರೀತಿ ನಿಮ್ಗೆ ಹೇಳೋದಕ್ಕೆ ಹೇಳಿದ್ದಾರೆ ಅಂತ ದೃಪದನಿಗೆ ಹೇಳ್ತಾನೆ. ಈಗ ಇಲ್ಲಿ ಭೀಷ್ಮರು ಹೇಳ್ತಾರೆ, ರಾಜ ದೂತನ ಈ ಮಾತನ್ನ ಕೇಳಿ ಸಿಕ್ಕಿ ಬಿದ್ದ ಕಳ್ಳನ ಹಾಗೆ ದೃಪದನ ಬಾಯಿ ಮುಚ್ಕೊಂಡ್ಬಿಡ್ತು. ಈಗ ಕಳ್ಳ ಸಿಕ್ಬಿಟ್ರೆ ಏನ್ ಮಾಡ್ತಾನೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡ್ತಾನಲ್ವ. ಆ ರೀತಿ ಈಗ ತಪ್ಪು ನಂದೆ ಅನ್ನೋದು ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವನು ಏನು ಹೇಳಿದೆ ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಅವನು ಈ ರೀತಿ ಅಲ್ಲಪ್ಪ ವಿಷಯ ಅಂತ ಹೇಳಿ ಆ ದೂತನ ಮೂಲಕ ತನ್ನ ಬೀಗರನ್ನ ಸಮಾಧಾನಗೊಳಿಸೋದಕ್ಕೆ ಏನೋ ಒಂದು ಮಾಡಿ ಪ್ರಯತ್ನ ಮಾಡಿ ಹೇಳಿ ಕಳಿಸ್ತಾನೆ. ಆದರೆ ಹಿರಣ್ಯವರ್ಮ ಮತ್ತೆ ಅದನ್ನ ತಿಳ್ಕೊಳ್ತಾನೆ. ಅಂದ್ರೆ ಏನು, ಮತ್ತೆ ಯಾರನ್ನೋ ಕಳಿಸಿ ಅದು ನಿಜಾನ ಸುಳ್ಳ ಅನ್ನೋದನ್ನೆಲ್ಲ ಅವನು ಗೂಢಾಚಾರಿಕೆ ಮಾಡಿ ತಿಳ್ಕೊಳ್ತಾನೆ. ಆದ್ರೆ ಪಾಂಚಾಲ ರಾಜನಿಗೆ ಮಗಳೇ ಇರೋದು ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅದರಿಂದ ಅವನೇನ್ ಮಾಡ್ತಾನೆ, ತಕ್ಷಣ ಪಾಂಚಾಲ ದೇಶದ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೊರಡ್ತಾನೆ. ಆಗ ಅವನ ಸ್ನೇಹಿತ ರಾಜರು ಇರ್ತಾರಲ್ಲ, ಅವರೆಲ್ಲರೂ ಕೂಡ ಈ ಒಂದು ನಿರ್ಧಾರವನ್ನ ಮಾಡ್ಕೊಳ್ತಾರೆ. ಏನು, ಶಿಖಂಡಿ ಏನಾದ್ರೂ ಕನ್ಯನೇ ಆಗಿದ್ರೆ ನಾವು ಪಾಂಚಾಲ ರಾಜನನ್ನ ಬಂಧಿಸಿ ಅವನನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬರೋಣ, ಮತ್ತೆ ಪಾಂಚಾಲ ದೇಶಕ್ಕೆ ಬೇರೆ ಯಾರನ್ನಾದ್ರೂ ಆ ಸಿಂಹಾಸನದ ಮೇಲೆ ರಾಜನನ್ನಾಗಿ ಮಾಡಿ ಕೂರಿಸೋಣ ಅಂತನ್ಬಿಟ್ಟು. ಆಮೇಲೆ ಏನ್ ಮಾಡೋಣ, ದೃಪದ ಮತ್ತೆ ಶಿಖಂಡಿಯನ್ನ ಕೊಂದು ಬಿಡೋಣ. ಯಾಕಂದ್ರೆ ಇದೆಲ್ಲ ಆಗೋದಕ್ಕೆ ಇವರಿಬ್ರೇ ಅಲ್ವಾ ಕಾರಣ. ಅದಕ್ಕೋಸ್ಕರ ಈ ರೀತಿ ಮಾಡೋಣ ಅಂತನ್ಬಿಟ್ಟು ಅವರೆಲ್ಲ ತಮ್ಮಲ್ಲಿ ಮಾತಾಡ್ಕೊಳ್ತಾರೆ. ದಶಾರ್ಣ ರಾಜನ ಹತ್ತಿರ ದೂತನನ್ನ ಕಳಿಸಿ ಶೋಕಾಕುಲನಾದಂತಹ ದೃಪದ ಏಕಾಂತದಲ್ಲಿ ತನ್ನ ಹೆಂಡತಿಯನ್ನ ಕರ್ಕೊಂಡು ಹೋಗಿ ಹೇಳ್ತಾನೆ, ನೋಡು ಈ ಕನ್ಯೆಯ ವಿಷಯದಲ್ಲಿ ನಮ್ಮಿಂದ ಬಹಳ ಮೂರ್ಖತನವಾಗಿದೆ, ನಾವು ಈ ರೀತಿ ಮಾಡಬಾರ್ದಾಗಿತ್ತು, ಆದರೆ ನಾವು ಮಾಡಿಬಿಟ್ಟಿದ್ದೀವಿ. ಈಗ ನಾವು ಏನು ಮಾಡೋದು? ಶಿಖಂಡಿ ವಿಷಯದಲ್ಲಿ ಈಗ ಎಲ್ರಿಗೂ ಕೂಡ ಅನುಮಾನ ಆಗ್ತಾ ಇದೆ, ಅವಳು ಹೆಣ್ಣು ಅಂತನ್ಬಿಟ್ಟು. ಈ ರೀತಿ ಯೋಚನೆ ಮಾಡಿನೇ ದಶಾರ್ಣ ರಾಜ ಕೂಡ ಈಗ ಇದೇ ರೀತಿ ಯೋಚನೆ ಮಾಡಿದಾನೆ, ಏನು ನನಗೆ ಮೋಸ ಮಾಡಿದ್ದಾರೆ ಇವರು ಅಂತನ್ಬಿಟ್ಟು. ಅದಕ್ಕೋಸ್ಕರ ಈಗ ಅವನು ತನ್ನ ಮಿತ್ರರು ಮತ್ತೆ ಸೈನ್ಯವನ್ನ ತಗೊಂಡು ನನ್ನನ್ನ ನಾಶ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಈಗ ನಿನಗೇನು ಮಾಡಿದ್ರೆ ಒಳ್ಳೇದಾಗುತ್ತೆ ನಮಗೆ ಅನ್ಸುತ್ತೋ ಅದನ್ನ ನನಗೆ ಹೇಳು, ನಾನು ಅದೇ ರೀತಿ ಮಾಡ್ತೀನಿ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಈಗ ಅವನಿಗೆ ಯೋಚನೆ ಮಾಡಿದಾನೆ, ಅವನಿಗೇನು ಮಾಡಬೇಕು ಅಂತ ಏನೂ ತೋಚ್ತಾ ಇಲ್ಲ, ನಾವು ಮಾಡಿರೋದು ಸರಿಯಲ್ಲ ಅನ್ನೋದು ಅವನಿಗೆ ಗೊತ್ತಾಗಿದೆ. ಸೊ ಈಗ ಹೆಂಡತಿಗೆ ಬಂದು ಕೇಳ್ತಾ ಇದ್ದಾನೆ, ನಿನಗೇನಾದ್ರೂ ತೋಚ್ತಾ ಇದ್ರೆ ಹೇಳು, ಅದೇ ರೀತಿ ನಾವು ಮಾಡೋಣ ಅಂತ ಹೇಳ್ತಾನೆ. ಆಗ ರಾಣಿ ಹೇಳ್ತಾಳೆ, ಸತ್ಪುರುಷರು ದೇವತೆಗಳ ಪೂಜೆ ಮಾಡೋದು ಸಂಪತ್ಶಾಲಿಯರಿಗೆ, ಅಂದ್ರೆ ಸಂಪತ್ ಯಾರ ಹತ್ರ ಇರುತ್ತೋ ಅವರಿಗೆ ಶ್ರೇಯಸ್ಕರ ಅಂತ ಹೇಳಿದ್ದಾರೆ. ಅಂದ್ರೆ ಏನು, ಸತ್ಪುರುಷರು ಏನು ಹೇಳಿದಾರೋ ಅದ್ರನ್ನ ಹೇಳ್ತಾ ಇದ್ದಾಳೆ. ದೇವತೆಗಳ ಪೂಜೆ ಮಾಡೋದಿದೆಯಲ್ಲ ಅದು ಸಂಪತ್ತಿರೋರಿಗೇನೆ ಅದು ಶ್ರೇಯಸ್ಕರ ಅಂತ ಹೇಳಿದ್ಮೇಲೆ ಇನ್ನು ದುಃಖದ ಸಮುದ್ರದಲ್ಲೇ ಮುಳುಗಿ ಒದ್ದಾಡ್ತಾ ಇರ್ತಾನಲ್ಲ ಅಂಥವ್ರ ಬಗ್ಗೆ ಹೇಳೋದೇನಿದೆ. ಅವ್ರು ಮಾಡಿದಾಗ ದೇವತೆಗಳು ಅವರಿಗೆ ಏನಾದರೂ ಒಂದು ಸಹಾಯ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನೀವು ದೇವಾರಾಧನೆಗಾಗಿ ಬ್ರಾಹ್ಮಣರನ್ನ ಪೂಜೆ ಮಾಡಿ ಮತ್ತೆ ಮನಸ್ಸಿನಲ್ಲಿ ದಶಾರ್ಣ ರಾಜ ಯುದ್ಧ ಮಾಡದೆ ವಾಪಸ್ ಹೊರಟೋಗ್ಲಿ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಆಮೇಲೆ ದೇವತೆಗಳ ಅನುಗ್ರಹದಿಂದ
ಈ ಎಲ್ಲ ಕೆಲಸಗಳು ಕೂಡ ಸರಿಯಾಗಿ ಆಗುತ್ತೆ. ಯಾಕೆ ಅಂತಂದರೆ ಅವರೇ ಇವಾಗ ನಮಗೆ ಸಹಾಯ ಮಾಡಬೇಕಾಗಿರುವಂಥದ್ದು. ಆ ದೇವತೆಗಳ ಕೃಪೆ ಆದರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನೀವು ದೇವತೆ ಆರಾಧನೆ ಮಾಡೋದಕ್ಕೆ ನೀವು ಬ್ರಾಹ್ಮಣರನ್ನು ಕರೆಸಿ ಪೂಜೆ ಮಾಡಿಸಿ ನೀವು ಮನಸ್ಸಿನಿಂದ ಈ ರೀತಿ ಪ್ರಾರ್ಥನೆ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ದೇವತೆಗಳ ಕೃಪೆ ಮತ್ತು ಮನುಷ್ಯನ ಉದ್ಯೋಗ ಅಂದರೆ ಏನು, ನಾವು ಮಾಡಬೇಕು ಪ್ರಯತ್ನವನ್ನು, ದೇವತೆಗಳ ಕೃಪೆ ಈ ಎರಡೂ ಯಾವಾಗ ಸಿಗುತ್ತೋ ಆಗ ಕೆಲಸಗಳು ಪೂರ್ತಿಯಾಗಿ ಸಿದ್ಧಿಯಾಗುತ್ತೆ. ಮತ್ತು ಇದರಲ್ಲಿ ಒಬ್ರಿಗೊಬ್ರು ವಿರೋಧವಾಗಿದ್ದರೆ ಅಲ್ಲಿ ಸಫಲತೆ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರನೇ ನೀವು ಮಂತ್ರಿಗಳ ಮೂಲಕ ನಗರದ ಶಾಸನವನ್ನು, ಅಂದರೆ ಈಗ ಪೂಜೆ ಪುನಸ್ಕಾರ ಎಲ್ಲ ಮಾಡಬೇಕು ಅಂತಂದರೆ ಅವನು ಅಲ್ಲಿ ಕೂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅವನು ತನ್ನ ಸಮಯವನ್ನು ಕೊಡಬೇಕಾಗತ್ತಲ್ವ. ಅದಕ್ಕೋಸ್ಕರ ಈಗ ಮಂತ್ರಿಗಳಿಗೆ ಶಾಸನವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅವರಿಗೆ ಹೇಳಿ ದೇವತೆಗಳ ಪೂಜೆಯನ್ನು ನೀವು ಯಥೇಚ್ಛವಾಗಿ ಮಾಡಿ ಅಂತ ಅಂದ್ಬಿಟ್ಟು ಅವಳು ಹೇಳ್ತಾಳೆ. ಅಂದರೆ ತನಗೆ ಗೊತ್ತಿರುವಂಥ ಒಂದು ಉಪಾಯವನ್ನು ರಾಜನಿಗೆ ಹೇಳ್ತಾ ಇದ್ದಾಳೆ. ಈ ರೀತಿ ನಾವು ಪೂಜೆ ಪುನಸ್ಕಾರವನ್ನು ಮಾಡಿಸಿದಾಗ ಅದು ನಮಗೆ ಒಳ್ಳೆಯದಾಗತ್ತೆ ಅಂತ ಅಂದ್ಬಿಟ್ಟು ತನಗೆ ಗೊತ್ತಿರುವಂಥ ಒಂದು ಉಪಾಯವನ್ನು ಸೂಚಿಸ್ತಾಳೆ. ಮುಂದೆ ರಾಜ ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.